ಈ ನಡುವೆ ಹಿಂದೂ ರಾಷ್ಟ್ರ ಭಾಳ ದೊಡ್ಡ ಚರ್ಚೆ ಆಗ್ತಾ ಇದೆಯಲ್ಲ. ಮೊನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಕೂಡ ಹೇಳಿದ್ರು, ಹಿಂದೂ ರಾಷ್ಟ್ರ ಆದರೆ ಅಪಾಯಕಾರಿ ಆಗುತ್ತೆ, ಹಿಂದೂ ರಾಷ್ಟ್ರ ಮಾಡಲೇಬಾರ್ದು, ಹೀಗೆಲ್ಲ ಹೇಳ್ತಾ ಇದ್ರಲ್ವಾ. ಈ ನಡುವೆ ಓಕೆ, ಕಾಂಗ್ರೆಸ್ನವರ ಮತ್ತೊಂದು ಅಲ್ಲಿ JDU ಇವರೆಲ್ಲ ಹೇಳ್ತಾ ಇದ್ದಾರೆ, BJP ಅವರು ಯಾರು ಹೇಳ್ತಾ ಇಲ್ಲ. BJP ಅವರು ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಭಾರತ ಹಿಂದೂ ರಾಷ್ಟ್ರ ಆಗಬೇಕು ಅಂತ ಹೆಚ್ಚಾಗಿ ಈ ಭಾರತ ಹಿಂದೂ ರಾಷ್ಟ್ರ ಅಂತ, ಇದರ ಆತ್ಮ ಹಿಂದೂ ಅಂತ. ಈಗ ಕಾಂಗ್ರೆಸ್ನ ದೊಡ್ಡ ನಾಯಕರೊಬ್ಬರು ಇದು ಹಿಂದೂ ರಾಷ್ಟ್ರ ರೀ ಅಂತ ಹೇಳಿದಂಥ ಮಾತು, ಭಾರತ ಹಿಂದೂ ರಾಷ್ಟ್ರ ಅಂತ ಹೇಳಿದಂಥ ಮಾತು ವೈರಲ್ ಆಗ್ತಾ ಇದೆ. ಈ ಹಿಂದೆ ಹೇಳಿದಂಥ ಮಾತು ಇದು. ಯಾರೋ ಆ ನಾಯಕರು ಗೊತ್ತಾ? ಸಣ್ಣ ಪುಟ್ಟ ನಾಯಕ ಅಲ್ಲ, DK ಶಿವಕುಮಾರ್. ಭಾರತ ಹಿಂದೂ ರಾಷ್ಟ್ರ, ಇದು ಹಿಂದೂ ರಾಷ್ಟ್ರ, ಭಾರತ ಅನ್ನೋದು ಹಿಂದೂ ರಾಷ್ಟ್ರ ಅಂತ ಹೇಳಿದಂಥ ಒಂದು ಹಳೆಯ ವಿಡಿಯೋ ಇದೀಗ ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಸ್ಥಾಪನೆ ಸಂದರ್ಭದಲ್ಲಿ, ಲೋಕಾರ್ಪಣೆ ಸಂದರ್ಭದಲ್ಲಿ ಮತ್ತೊಮ್ಮೆ ವೈರಲ್ ಆಗ್ತಾ ಇದೆ. ಬಹುಶಃ ನಾಳೆಯಿಂದ ಇದು ಮತ್ತೆ ಜೋರಾಗತ್ತೆ. DK ಶಿವಕುಮಾರ್ KPCC ಅಧ್ಯಕ್ಷರಾಗಿದ್ದಾಗಲೇ ಹೇಳಿದಂಥ ಮಾತು ಕೇಳಿಸ್ಕೊಂಡು. ಇದೊಂದು ಹಿಂದೂ ರಾಷ್ಟ್ರ, ಇದೊಂದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರದಲ್ಲಿ ಧರ್ಮಕ್ಕೆ ನಾವು ಹೆಚ್ಚಿಗೆ ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ. ಇದೊಂದು ಹಿಂದೂ ರಾಷ್ಟ್ರ, ಇದೊಂದು ಹಿಂದೂ ರಾಷ್ಟ್ರ. ಹಿಂದೂ ರಾಷ್ಟ್ರದಲ್ಲಿ ಧರ್ಮಕ್ಕೆ ನಾವು ಹೆಚ್ಚಿಗೆ ನಂಬಿಕೆಯನ್ನು ಇಟ್ಕೊಂಡು ಬಂದಿದ್ದೇವೆ.